ಇಂದು ಬೆಂಗಳೂರು ನಗರದಲ್ಲಿ ನಡೆದ ತಿಂಗಳ ಮಾಸಿಕ ಸೇವಾ ಕವಾಯತು ಕಾರ್ಯಕ್ರಮದಲ್ಲಿ ಪೊಲೀಸ್ ಕಮಿಷನರ್ ಇಲಾಖೆ ಸಿಬ್ಬಂದಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಯಾಕೆ ಏನು ಎಂಬುದನ್ನ ಈ ಸ್ಟೋರಿಯನ್ನ ನೋಡಿ. ಬೆಂಗಳೂರು ನಗರ ದಿನೇ ದಿನೇ ಬೆಳೆಯುತ್ತಾ ಲಕ್ಷಾಂತರ ಸಂಖ್ಯೆಯಲ್ಲಿದ್ದ ಜನಸಂಖ್ಯೆ ಇಂದು ಕೋಟಿಯನ್ನ ತಲುಪುತ್ತಿರುವುದಲ್ಲದೆ ನಗರದ ಜನಸಂಖ್ಯೆಯಿಂದ ಹಲವು ಮೂಲಭೂತ ಸೌಲಭ್ಯಗಳನ್ನು ನೀಡುವಲ್ಲಿ ರಾಜ್ಯ ಸರ್ಕಾರವು ಹೈರಾಣ ಆಗುತ್ತಿದೆ. ಜೊತೆಗೆ ಬೆಂಗಳೂರನ್ನ ಕಾಯುವ ಪೊಲೀಸ್ ಇಲಾಖೆ ಹೊಸ ಠಾಣೆಗಳನ್ನು ಸ್ಥಾಪಿಸಿ ನಾಗರಿಕರಿಗೆ ಸುಗಮ ಸಂಚಾರ ವ್ಯವಸ್ಥೆಗೆ ಅನುವು ಮಾಡಿಕೊಡುವಲ್ಲಿ ಹಗಲಿರುಳು ಶ್ರಮ ಪಡುತ್ತಿದೆ. ಇಷ್ಟೇ ಅಲ್ಲದೆ ನಗರದಲ್ಲಿ ನಡೆಯುತ್ತಿರುವ ಕೊಲೆ, ದರೋಡೆ, ಕಳ್ಳತನ, ಡ್ರಗ್ಸ್ ಡೀಲಿಂಗ್ ದಂಧೆಗಳು ಸಾಕಷ್ಟು ರೀತಿಯಲ್ಲಿ ಪೊಲೀಸ್ ಇಲಾಖೆಗೆ ತಲೆನೋವನ್ನ ತರುತ್ತಿರುವುದಲ್ಲದೆ ಠಾಣೆಯಲ್ಲಿ ಸಾಕಷ್ಟು ರೀತಿಯ ಸಮಸ್ಯೆಗಳು ಸಹ ಉದ್ಭವಿಸುತ್ತಿರುತ್ತದೆ. ಇನ್ನು ಬೆಂಗಳೂರಿನಂತಹ ಬೃಹತ್ ಮಹಾನಗರದಲ್ಲಿ ಪೊಲೀಸ್ ಕರ್ತವ್ಯ ನಿರ್ವಹಣೆ ಅತ್ಯಂತ ಕಠಿಣ ಸವಾಲಿನ ಕೆಲಸ. ಆದರೂ ಈ ಜವಾಬ್ದಾರಿಯುತ ಕೆಲಸವನ್ನ ದೈನಂದಿನವಾಗಿ ಹಗಲು ರಾತ್ರಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಮ್ಮ ಪೊಲೀಸರು. ಬೆಂಗಳೂರು ಭಾರತದ 5ನೆಯ ಮಹಾನಗರ ಮತ್ತು ಏಷ್ಯಾ ಖಂಡದಲ್ಲೇ ಅತಿ ತೀವ್ರ ಗತಿಯಿಂದ ಬೆಳೆಯುತ್ತಿರುವ ನಗರ ಅಂತ ಹೇಳಲಾಗುತ್ತೆ. ಬೆಂಗಳೂರು ನಗರವು ಭಾರತದ ಎಲ್ಲ ಮುಖ್ಯ ನಗರಗಳೊಂದಿಗೆ ಉತ್ತಮವಾದ ರೈಲು ಮತ್ತು ರಸ್ತೆ ಸಂಪರ್ಕವನ್ನ ಹೊಂದಿದೆ. ಅಪರಾಧ ತಡೆಗಟ್ಟುವಿಕೆ, ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ಸಂಚಾರ ವ್ಯವಸ್ಥಾಪನೆಯ ನಿರ್ವಹಣೆಗಳಲ್ಲಿ ಸುಸಂಘಟಿತ ಸಮುದಾಯ ಭಾಗವಹಿಸುವಿಕೆಯೊಂದಿಗೆ ಅತ್ಯುತ್ತಮ ಸೇವೆಯನ್ನ ಒದಗಿಸುತ್ತಿದೆ. ನಗರ ಪೊಲೀಸ್ ದಿನ ಮತ್ತು ರಾತ್ರಿ ಸಮಯದಲ್ಲಿ ನಡಿಗೆ ಗಸ್ತು ಮತ್ತು ವಾಹನ ಗಸ್ತು ಮೂಲಕ ಬೀಟ್ಗಳ ಜಾಲವನ್ನ ಹೊಂದಿದೆ. ಇವುಗಳು ಹೊಯ್ಸಳ ಸಂಚಾರ ಗಸ್ತು ಮತ್ತು ಆಯಕಟ್ಟಿನ ಪ್ರದೇಶಗಳನ್ನ ಶಸ್ತ್ರಾಸ್ತ್ರ ಮೊಬೈಲ್ ಘಟಕಗಳು ಎಂಬ ವಿಶೇಷ ಮೊಬೈಲ್ ಗಸ್ತುಗಳನ್ನ ಹೊಂದಿದೆ. ನಗರದ ಪೊಲೀಸ್ ವ್ಯಾಪ್ತಿಯಲ್ಲಿ 8 ವಲಯಗಳಾಗಿ ವಿಂಗಡಿಸಲಾಗಿದ್ದು ಕೇಂದ್ರ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ಈಶಾನ್ಯ ಮತ್ತು ವೈಟ್ ಫೀಲ್ಡ್. ಪ್ರತಿಯೊಂದು ವಲಯವು ಉಪ ಪೊಲೀಸ್ ಕಮಿಷನರ್ ಮಟ್ಟದ ಅಧಿಕಾರಿಯ ನೇತೃತ್ವದಲ್ಲಿದೆ. ಪ್ರತಿಯೊಂದು ವಲಯವು ಸಹಾಯಕ ಕಮಿಷನರ್ಗಳ ನೇತೃತ್ವದಲ್ಲಿ ಉಪ ವಿಭಾಗಗಳಾಗಿ ವಿಭಾಗಿಸಲ್ಪಟ್ಟಿದೆ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಅಧಿಕಾರಿಯ ಅಧೀನದಲ್ಲಿರುವ ಪೊಲೀಸ್ ಠಾಣೆಗಳಾಗಿ ವಿಂಗಡಿಸಲಾಗಿದೆ. ಇನ್ನು ಸಹಾಯಕ ಪೊಲೀಸ್ ಕಮಿಷನರ್ ಅವರುಗಳು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಪೊಲೀಸ್ ಠಾಣೆಗಳ ಕಾರ್ಯ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡುವ ಮೊದಲ ಮೇಲ್ವಿಚಾರಕ ಅಧಿಕಾರಿಗಳಾಗಿದ್ದು ಇವರು ಉಪ ಪೊಲೀಸ್ ಆಯುಕ್ತರುಗಳಿಗೆ ವರದಿ ಮಾಡುತ್ತಾರೆ. ಇಷ್ಟು ಠಾಣೆಗಳಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಹೇಳಿಕೊಳ್ಳುವುದಕ್ಕೆ ಹಾಗೂ ಬೇರೆ ಠಾಣೆಗಳಿಗೆ ವರ್ಗಾವಣೆ ಮಾಡಿಸಿಕೊಳ್ಳಲು ನಗರದ ವಿವಿಧ ಠಾಣೆಗಳಿಂದ ಕೆಲವು ಸಿಬ್ಬಂದಿಗಳು ಕಮಿಷನರ್ ಕಚೇರಿಗೆ ಅಲೆಯುತ್ತಿದ್ದು ಕರ್ತವ್ಯ ನಿರ್ವಹಿಸುವಲ್ಲಿ ವಿಫಲರಾಗುತ್ತಿದ್ದಾರೆ ಎಂದು ಮನಗಂಡ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ದಯಾನಂದ್ ಅವರು ನಗರದಲ್ಲಿ ನಡೆದ ಮಾಸಿಕ ಸೇವಾ ಕವಾಯತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಇಲಾಖೆಗೆ ಸಂಬಂಧಿಸಿದ ವಿಷಯಗಳನ್ನು ಠಾಣೆಯ ಮೇಲಾಧಿಕಾರಿ, ಉನ್ನತ ಅಧಿಕಾರಿ, ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಬೇಕೆಂದು ತಾಕೀತು ಮಾಡಿದ ಕಮಿಷನರ್ ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆಗಳು ತೆಗೆದುಕೊಂಡು ಸೇವೆ ಸಲ್ಲಿಸದೆ ಕಮಿಷನರ್ ಕಚೇರಿಗೆ ಬರುವಂತಹ ಸಿಬ್ಬಂದಿಗಳನ್ನು ಸೇವೆಯಿಂದ ಅಮಾನತು ಮಾಡಲಾಗುವುದೆಂದು ಸ್ಪಷ್ಟ ಸಂದೇಶ ನೀಡುವ ಮೂಲಕ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಪೊಲೀಸ್ ಸಿಬ್ಬಂದಿಗಳು ತಮ್ಮ ಯಾವುದೇ ಸಮಸ್ಯೆಗಳನ್ನು ತಮ್ಮ ಠಾಣಾಧಿಕಾರಿಗಳ ಮೂಲಕ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ಹಂಚಿಕೊಂಡು ಬಗೆಹರಿಸಿಕೊಳ್ಳಬೇಕೆಂದು ಮಾಸಿಕ ಸೇವಾ ಕವಾಯತು ಕಾರ್ಯಕ್ರಮದಲ್ಲಿ ತಿಳಿಸಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ನಾವು ವರ್ಷದ ಕೊನೆಯ ಒಂದು ಕ್ವಾರ್ಟರ್ಗೆ ಬಂದಿದ್ದೇವೆ. ಆದರೂ ಕೂಡ ಬಹಳಷ್ಟು ಸಿಬ್ಬಂದಿಗಳು ಈಗಲೂ ಕೂಡ ಪೊಲೀಸ್ ಆಯುಕ್ತರ ಕಚೇರಿಗೆ ವರ್ಗಾವಣೆಯ ಕೋರಿಕೆಗಳನ್ನು ಹಿಡಿದುಕೊಂಡು ಬರ್ತಾ ಇದ್ದಾರೆ. ಬೇರೆ ಬೇರೆ ಕಾರಣಗಳನ್ನು ನೀಡಿ, ಬೇರೆ ಬೇರೆ ಸಬೂಬುಗಳನ್ನು ನೀಡಿ, ಪ್ರಮುಖವಾಗಿ ವೈದ್ಯಕೀಯ ಕಾರಣಗಳು ಅಥವಾ ಕುಟುಂಬದ ಕಾರಣಗಳನ್ನು ನೀಡಿ ಬರ್ತಾ ಇದ್ದಾರೆ. ಇದು ಕೂಡ ಸರಿಯಾದ ಕ್ರಮ ಅಲ್ಲ. ಈಗಾಗಲೇ ಹೇಳಿದ್ದೇವೆ, ವರ್ಗಾವಣೆಗಳನ್ನು ನಾವು ನಿಯತವಾಗಿ ಮಾಡ್ತಾ ಇದ್ದೇವೆ. ಪ್ರಮೋಷನ್ಗಳಿರ್ಬೋದು, ವರ್ಗಾವಣೆಗಳಿರ್ಬೋದು. ಆದರೆ ವರ್ಷದ ಪ್ರತಿ ತಿಂಗಳು ಅಥವಾ ಪ್ರತಿ ದಿವಸ ಈ ವರ್ಗಾವಣೆಗಳನ್ನೇ ಮಾಡಿಕೊಂಡು ನಾವು ಇರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅದರದೇ ಆದಂತಹ ಸಮಯ, ಕಾಲಘಟ್ಟ ಇರ್ತದೆ. ಅದನ್ನು ಹೊರತುಪಡಿಸಿ ನಾವು ಪ್ರತಿ ದಿವಸ ಮಾಡ್ತಾ ಹೋದರೆ ಪ್ರತಿ ದಿವಸ ಅದನ್ನೇ ಮಾಡಬೇಕಾಗ್ತದೆ. ಬೇರೆ ಕರ್ತವ್ಯಗಳನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಗಮನದಲ್ಲಿಟ್ಕೋಬೇಕು. ಈಗಾಗಲೇ ಈ ವರ್ಷದ ವರ್ಗಾವಣೆಗಳು ಮತ್ತು ಮುಂಬಡ್ತಿ ಏನಿದ್ದಾವೆ ಅವುಗಳನ್ನು ಅತ್ಯಂತ ಪಾರದರ್ಶಕವಾಗಿ, ನಿಷ್ಪಕ್ಷಪಾತವಾಗಿ ನಾವು ಈಗಾಗಲೇ ನೆರವೇರಿಸಿದ್ದೇವೆ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ. ಅದೇ ಪದ್ಧತಿಯನ್ನು ಮುಂದೆಯೂ ಕೂಡ ಅನುಸರಿಸಲಾಗ್ತದೆ. ಅದನ್ನು ಹೊರತುಪಡಿಸಿ ವರ್ಗಾವಣೆ ಆದ 1 ತಿಂಗಳು 2 ತಿಂಗಳಲ್ಲೇ ಮತ್ತೆ ಬಂದು ಇಲ್ಲಿ ಬೇರೆ ಬೇರೆ ಕಾರಣಗಳನ್ನು ನೀಡಿ
ಮತ್ತೆ ಬೇರೆ ಕಡೆಗೆ ಹೋಗಲಿಕ್ಕೆ ಅಥವಾ ಹಿಂದೆ ಮಾಡಿರ್ತಕ್ಕಂಥ ಪೊಲೀಸ್ ಠಾಣೆಗೆ ಹೋಗಲಿಕ್ಕೆ ಪ್ರಯತ್ನಗಳನ್ನು ಮಾಡತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಆದ್ದರಿಂದ ಇದನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಕ್ಕದ್ದು. ಇನ್ನು ಮುಂದೆ ಯಾರಾದರೂ ಪೊಲೀಸ್ ಸಿಬ್ಬಂದಿಗಳು ಯಾರಾದರೂ ಪೊಲೀಸ್ ಆಯುಕ್ತರ ಕಚೇರಿಗೆ ನೇರವಾಗಿ ಬಂದಲ್ಲಿ ಅವರುಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬೇಕಾಗ್ತದೆ. ಯಾರಾದರೂ ಈ ವರ್ಗಾವಣೆ ಅಥವಾ ಈ ಬದಲಾವಣೆಗೆ ಆಶಿಸಿದ್ದೇ ಆದಲ್ಲಿ ಬೇರೆ ಬೇರೆ ಏನಾದರೂ ಜಿನೇನ್ ಕಾರಣಗಳು ಇದ್ದಿದ್ದೇ ಆದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳ ಮುಖಾಂತರ ಅಂದರೆ ಇನ್ಸ್ಪೆಕ್ಟರ್ ಇರ್ಬೋದು, ACP ಮತ್ತು DCPಗಳ ಮುಖಾಂತರ ಅವರ ಶಿಫಾರಸ್ಸಿನೊಂದಿಗೆ ಮಾತ್ರ ಪೊಲೀಸ್ ಆಯುಕ್ತರ ಕಚೇರಿಗೆ ಬರತಕ್ಕದ್ದು. ಅದನ್ನು ಹೊರತುಪಡಿಸಿ ನೇರವಾಗಿ ಬರ್ತಕ್ಕಂಥದ್ದನ್ನು ಮುಂದೆ ನಾವು ಅನುಮತಿ ಅಥವಾ ಅವಕಾಶ ಕೊಡೋದಿಲ್ಲ. ದಯವಿಟ್ಟು ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಗಮನಿಸಬೇಕು. ಪ್ರತಿ ದಿವಸ ಕೂಡ ವಿಸಿಟರ್ಸ್ಗಿಂತ ಹೆಚ್ಚಾಗಿ ಈ ಸಿಬ್ಬಂದಿಗಳೇ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಕಾಣ್ತಾ ಇದ್ದಾರೆ. ಇದು ಸಮಯದ ವ್ಯರ್ಥ ಕೂಡ ಆಗ್ತದೆ. ಪೊಲೀಸ್ ಠಾಣೆಯಲ್ಲಿ ನೀವು ಕೆಲಸ ಮಾಡೋದು ಬಿಟ್ಟು ಇಲ್ಲಿ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಅಲ್ಲಿ ಅಲಿತಾ ಇದ್ರೆ ಅದು ಸರಿಯಾದ ಕ್ರಮವಲ್ಲ. ಒಂದು ವೇಳೆ ಏನಾದರೂ ಬಲವಾದ ಪ್ರಬಲವಾದ ಸಕಾರಣಗಳೇನಾದರೂ ಇದ್ದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳ ಅನುಮತಿಯನ್ನು ಪಡೆದು ಅವರ ಶಿಫಾರಸಿನೊಂದಿಗೆ ನಿಮ್ಮ ಪತ್ರಗಳನ್ನು ನಮ್ಮ ಕಚೇರಿಗೆ ಕಳಿಸಬೇಕಾಗ್ತದೆ. ಅದನ್ನು ಹೊರತುಪಡಿಸಿ ಅನವಶ್ಯಕವಾಗಿ ಈ ರೀತಿ ಅಲೆಯತಕ್ಕಂಥದ್ದನ್ನು ನಿಲ್ಲಿಸಬೇಕಾಗ್ತದೆ. ಎಲ್ಲರೂ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲದೆ ಹೋದರೆ ನಾವು ನಿಮ್ಮನ್ನು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ.